ಯೋಚಿಸಿ ನೋಡಿ, ಕೇವಲ 11 ರೂಪಾಯಿಗೆ ಅನ್ಲಿಮಿಟೆಡ್ ಕರೆಗಳು, ಪ್ರತಿದಿನ 2 GB ಡೇಟಾ ಮತ್ತು 100 SMS. ಹೌದು ಸ್ನೇಹಿತರೆ, ಇದು ಸುಳ್ಳಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಕಿಶೋರ್, ಇದು ಕಿಶೋರ್ ಟೆಕ್ ಕನ್ನಡ. ಹೌದು, ಕೇವಲ 11 ರೂಪಾಯಿಗೆ ಅನ್ಲಿಮಿಟೆಡ್ ಕರೆಗಳು, ಪ್ರತಿದಿನ 2 GB 4G ಡೇಟಾ ಮತ್ತು 100 SMS. ಈ ಒಂದು ಸೇವೆ BSNL ಹೊಸದಾಗಿ ಲಾಂಚ್ ಮಾಡಿದೆ. ಇದರಿಂದ ದೊಡ್ಡ ಪರಿಣಾಮ ಬೇರೆ ಸಿಮ್ ಕಂಪನಿಗಳಿಗೆ ಆಗಬಹುದಾ? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಇಲ್ಲಿ ಮುಖ್ಯ ಪ್ರಶ್ನೆ ಏನು ಗೊತ್ತಾ? BSNL ಯಾಕೆ ಇಷ್ಟು ಕಡಿಮೆ ಬೆಲೆಗೆ ಲಾಂಚ್ ಮಾಡುತ್ತಿದೆ? ಇದಕ್ಕೆ ದೊಡ್ಡ 2 ಕಾರಣಗಳಿವೆ. ಮೊದಲ ಕಾರಣ, BSNL ಈಗ ದೇಶದಾದ್ಯಂತ 4G ನೆಟ್ವರ್ಕ್ ಲಾಂಚ್ ಮಾಡುತ್ತಿದೆ. ಪ್ರೈವೇಟ್ ಕಂಪನಿಗಳಾದ ರಿಲಯನ್ಸ್ ಜಿಯೋ, ಏರ್ಟೆಲ್ ಇವರ ಜೊತೆ ಕಾಂಪೀಟ್ ಮಾಡಲು ಮತ್ತು BSNL ಯೂಸರ್ಸ್ನ ಅಟ್ರಾಕ್ಟ್ ಮಾಡಲು. ಎರಡನೇ ಕಾರಣ, ಇತ್ತೀಚೆಗೆ ಟೆಲಿಕಾಂ ಪ್ರೈಸಸ್ ತುಂಬಾ ಹೆಚ್ಚಾಗಿದೆ. ಈ ಪ್ರೈಸಸ್ ಹೆಚ್ಚು ಜನರು ಅಫೋರ್ಡಬಲ್ ಮಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಇದೇ ಸಿಚುವೇಶನ್ ಅನ್ನು BSNL ಯೂಸ್ ಮಾಡಿಕೊಂಡು ಮಾರ್ಕೆಟ್ ಅಟೆನ್ಷನ್ ಅನ್ನು ಅಟ್ರಾಕ್ಟ್ ಮಾಡಲು ಪ್ರಯತ್ನ ಮಾಡುತ್ತಿದೆ. ಈ ಆಫರ್ನಿಂದ ಹೆಚ್ಚು ಜನ ಬೆನಿಫಿಟ್ ಆಗುವವರಿದ್ದಾರೆ. ಉದಾಹರಣೆ, ಸ್ಟೂಡೆಂಟ್ಸ್. ಅವರಿಗೆ ಕಡಿಮೆ ಬಜೆಟ್ನಲ್ಲಿ ಡೇಟಾ ಮತ್ತು ಕಾಲ್ಸ್ ಬೇಕಾಗುತ್ತದೆ. ಇದು ಬೆಸ್ಟ್ ಆಪ್ಷನ್ ಆಗಬಹುದು. ಮತ್ತು ಸ್ಮಾಲ್ ಬಿಸ್ನೆಸ್ ಓನರ್ಸ್ ಡೈಲಿ ಕಮ್ಯುನಿಕೇಷನ್ ಮಾಡಲು ತುಂಬ ಉಪಯುಕ್ತವಾಗುತ್ತದೆ. ಈ ಸೇವೆ ಅವರಿಗೆ ಸಿಹಿ ತಿಂಡಿ ಇದ್ದ ಹಾಗೆ. ಆದರೆ ಇದು ಕೇವಲ ಹೊಸ ಯೂಸರ್ಸ್ಗೆ ಮಾತ್ರ. ಮುಖ್ಯವಾದ ಡ್ರಾಬ್ಯಾಕ್ ಇನ್ನೊಂದಿದೆ. ಪ್ರೈಸ್ ಚೀಪ್ ಆದರೆ ಮಾತ್ರ ನಮ್ಮ ಜನ ಬಳಸುತ್ತಾರೆ ಎನ್ನುವುದು ತಪ್ಪು ಕಲ್ಪನೆ. ಬಹಳ ಜಾಗಗಳಲ್ಲಿ BSNL ನೆಟ್ವರ್ಕ್ ತುಂಬ ವೀಕ್ ಇದೆ. ಬಹುಶಃ ಇವರು ಇದನ್ನು ಇಂಪ್ರೂವ್ ಮಾಡಿಕೊಂಡು ಈ ಆಫರ್ ಲಾಂಚ್ ಮಾಡಿದರೆ ಎಲ್ಲ ಮೊಬೈಲ್ ಯೂಸರ್ಸ್ನ ಅಟ್ರಾಕ್ಟಿವ್ ಮಾಡಬಹುದಾಗಿತ್ತು. BSNL ಈ ಆಫರ್ ಮೂಲಕ ಟೆಲಿಕಾಂ ಇಂಡಸ್ಟ್ರಿಯನ್ನು ಶೇಕ್ ಮಾಡಬಹುದಾ? ಎಲ್ಲ ಮೊಬೈಲ್ ಯೂಸರ್ಸ್ನ ಅಟ್ರಾಕ್ಟಿವ್ ಮಾಡಬಹುದಾಗಿತ್ತು. BSNL ಈ ಆಫರ್ ಮೂಲಕ ಟೆಲಿಕಾಂ ಇಂಡಸ್ಟ್ರಿಯನ್ನು ಶೇಕ್ ಮಾಡಬಹುದಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್